ಇದು ನಕಲಿ ಭೀಮನ ಅಸಲಿ ಕಥೆಯಂತಿದೆ. ಇಂದ್ರಪ್ರಸ್ಥದ ಅರಮನೆಯ ಒಳಗಡೆ ಅರ್ಜುನ ಬರ್ತಾನೆ. ಅರಮನೆ ಒಳಗಡೆ ಬಂದಂತಹ ಅರ್ಜುನ ಧರ್ಮರಾಯನನ್ನ ನೋಡಿ, ಅಣ್ಣ ಧರ್ಮರಾಯ, ಅಣ್ಣಯ್ಯ ಧರ್ಮರಾಯ, ಈತ ನಮ್ಮ ಭೀಮನಲ್ಲ. ಹೌದು ಅಣ್ಣಯ್ಯ, ಈತ ನಮ್ಮ ಸಹೋದರ ಭೀಮನಲ್ಲ. ನಮ್ಮ ಭೀಮನ ಹಾಗೆ ವೇಷ ಧರಿಸಿಕೊಂಡು ಬಂದಿರುವಂತಹ ದುಶ್ಯಾಸನ ಅಂತ ಹೇಳ್ಬಿಡ್ತಾನೆ. ಧರ್ಮರಾಯ ಅರ್ಜುನನ ಮುಖವನ್ನ ನೋಡುತ್ತಾ ತುಂಬಾ ತುಂಬಾ ಗಾಬರಿಯಿಂದ ಅರ್ಜುನನ ಬಳಿಗೆ ಬಂದು, ಸಹೋದರ ಸಹೋದರ ಅರ್ಜುನ, ನೀನ್ ಏನನ್ನ ಹೇಳುತ್ತಾ ಇರುವೆ? ಅಗೋ ಅಲ್ಲಿ ನೋಡು, ಅಲ್ಲಿ ಕುಳಿತಿರುವಂತಹ ಇಬ್ಬರು ನಮ್ಮ ಸಹೋದರರಾಗಿರುವಂತಹ ನಕುಲ ಮತ್ತು ಸಹದೇವ ತಾನೆ ಅಂತ ಅರ್ಜುನನ ಬಳಿ ಕೇಳ್ತಾರೆ. ಅರ್ಜುನ ಸಹ ಅವರಿಬ್ಬರನ್ನ ನೋಡುತ್ತಾ ತನ್ನ ಅಣ್ಣನ ಮುಖವನ್ನ ನೋಡುತ್ತಾ, ಅಣ್ಣಯ್ಯ, ಅವರಿಬ್ಬರು ನಮ್ಮ ಸಹೋದರರಲ್ಲ, ನಮ್ಮ ಸಹೋದರರ ಹಾಗೆ ವೇಷವನ್ನ ಬದಲಾಯಿಸಿಕೊಂಡು ಬಂದಿರುವಂತಹ ಶಕುನಿಯ ಮಕ್ಕಳು ಅಂತ ಅರ್ಜುನ ಧರ್ಮರಾಯನಿಗೆ ಹೇಳ್ಬಿಡ್ತಾನೆ. ಧರ್ಮರಾಯ ಮತ್ತಷ್ಟು ಗಾಬರಿಗೊಂಡು ಮತ್ತೆ ಮತ್ತೆ ಅರ್ಜುನನ ಮುಖವನ್ನ ನೋಡುತ್ತಾ, ಅರ್ಜುನ, ಈಗ ನಾವೇನ್ ಮಾಡೋದು ಸಹೋದರ? ಅರ್ಜುನ, ನಾವೊಂದು ಕೆಲಸವನ್ನ ಮಾಡೋಣ. ಈಗ ತಾನೇ ನಮ್ಮ ಬಂಧುವಾಗಿರುವಂತಹ ಶ್ರೀಕೃಷ್ಣರು ಬಂದಿದ್ದಾರೆ. ಅವರ ಬಳಿಗೆ ಹೋಗಿ ನಾವು ಇದಕ್ಕೊಂದು ಪರಿಹಾರವನ್ನ ತೆಗೆದುಕೊಳ್ಳೋಣ ಅಂತ ಧರ್ಮರಾಯ ಅರ್ಜುನನ ಬಳಿ ಕೇಳ್ತಾರೆ. ಅರ್ಜುನ ಶ್ರೀಕೃಷ್ಣನ ಕಡೆ ನೋಡ್ತಾನೆ. ಶ್ರೀಕೃಷ್ಣನ ಕಡೆ ನೋಡಿ ಮತ್ತೆ ತನ್ನ ಅಣ್ಣನ ಮುಖವನ್ನ ನೋಡುತ್ತಾ, ಅಣ್ಣ, ಅದು ನಮ್ಮ ಬಂಧುವಾಗಿರುವಂತಹ ಶ್ರೀಕೃಷ್ಣರಲ್ಲ. ನಿಜವಾಗಿಯೂ ನಮ್ಮ ಬಂಧುವಾಗಿರುವಂತಹ ಶ್ರೀಕೃಷ್ಣರ ರೀತಿಯಾಗಿ ವೇಷವನ್ನ ಬದಲಾಯಿಸಿಕೊಂಡು ಬಂದಿರುವಂತಹ ಶಕುನಿ ಅಂತ ಅರ್ಜುನ ಧರ್ಮರಾಯನಿಗೆ ತಿಳಿಸ್ಬಿಡ್ತಾನೆ. ಧರ್ಮರಾಯ ಮತ್ತಷ್ಟು ಗಾಬರಿಗೊಂಡು, ಅರೇ, ಇದೇನಿದು, ನನ್ನ ಸಹೋದರ ಈ ರೀತಿಯಾಗಿ ಹೇಳ್ತಾ ಇದ್ದಾನಲ್ಲ, ನನ್ನ ಸಹೋದರ ಹೇಳುತ್ತಿರುವಂತಹ ಮಾತುಗಳು ಅದೆಷ್ಟು ಸತ್ಯವಾಗಿದ್ದಾವೆ? ಈತ ನನ್ನ ಸಹೋದರನ ಅಥವಾ ಈತನೇ ಅರ್ಜುನನ ಹಾಗೆ ನನ್ನ ಸಹೋದರನ ಹಾಗೆ ವೇಷವನ್ನ ಬದಲಾಯಿಸಿಕೊಂಡು ಬಂದಿರುವಂತಹ ಮತ್ತೊಬ್ಬ ವ್ಯಕ್ತಿನ ಎನ್ನುವಂತಹ ಸಂಶಯಕ್ಕೆ ಧರ್ಮರಾಯ ಬಂದ್ಬಿಡ್ತಾನೆ. ಧರ್ಮರಾಯ ಒಂದು ಸ್ವಲ್ಪ ಹೊತ್ತು ಒಂದು ಕಡೆ ಕುಳಿತುಕೊಂಡು ಯೋಚನೆಯನ್ನ ಮಾಡುತ್ತಾ, ಏನ್ ಮಾಡೋದು, ಇದಕ್ಕೊಂದು ಪರಿಹಾರವನ್ನ ಕಂಡುಕೊಳ್ಬೇಕಲ್ಲ, ಯಾರ ಬಳಿ ಪರಿಹಾರವನ್ನ ತೆಗೆದುಕೊಳ್ಳೋದು? ಸರಿ, ಒಂದು ಕೆಲಸವನ್ನ ಮಾಡೋಣ ಅಂತ ತಿಳಿದು ಧರ್ಮರಾಯ ತನ್ನ ದೂತರನ್ನ ಕರೆಸಿ, ದೂತರೇ, ನೀವು ಆದಷ್ಟು ಬೇಗ ಸಾಧ್ಯವಾದಷ್ಟು ಶ್ರೀಕೃಷ್ಣರ ಬಳಿಗೆ ಹೋಗಿ ಇಲ್ಲಿಗೆ ಬರುವಂತೆ ವಿನಂತಿಸಿಕೊಳ್ಳಿ, ಹಾಗೆ ನಡೆದಂತಹ ಘಟನೆಯನ್ನ ಎಲ್ಲವನ್ನ ಸಹ ತಿಳಿಸಿಬಿಡಿ ಅಂತ ಧರ್ಮರಾಯ ತನ್ನ ದೂತರಿಗೆ ತಿಳಿಸಿ ಹೇಳ್ತಾನೆ. ದೂತರು ಸಹ ಶ್ರೀಕೃಷ್ಣನ ಬಳಿಗೆ ಹೋಗ್ತಾರೆ. ಶ್ರೀಕೃಷ್ಣನ ಬಳಿಗೆ ಹೋಗಿ ನಡೆದಂತಹ ಎಲ್ಲ ವಿಷಯಗಳನ್ನ ಸಂಪೂರ್ಣವಾಗಿ ತಿಳಿಸಿ ಹೇಳ್ತಾರೆ. ಕೃಷ್ಣ ಅರಮನೆಗೆ ಬರ್ತಾರೆ. ಅರಮನೆ ಒಳಗಡೆ ಬಂದು ಧರ್ಮರಾಯನ ಬಳಿಗೆ ಬಂದು, ಧರ್ಮರಾಯ, ನಿನಗೆ ಯಾವುದೇ ರೀತಿಯಾದಂತಹ ಸಂಶಯ ಬೇಡ, ನನಗೆ ಎಲ್ಲವೂ ಸಹ ತಿಳಿದಿದೆ. ಈತ ಮತ್ತೆ ಬೇರೆ ಯಾರೂನು ಅಲ್ಲ, ಈತ ನಿನ್ನ ಸಹೋದರ ಅರ್ಜುನನೇ. ಅಗೋ ಅಲ್ಲಿದ್ದಾರಲ್ಲ, ಅವರಿಬ್ಬರೂ ನಮ್ಮ ಮಾಮನ ಮಕ್ಕಳು. ಅದೋ ಅಲ್ಲಿ ನಿಂತಿದ್ದಾನೆಲ್ಲ, ಆತ ಮತ್ಯಾರು ಅಲ್ಲ, ನನ್ನ ಮಾಮ, ಶಕುನಿ ಮಾಮ ಅಂತ ಮುಗುಳ್ ನಗುತ್ತಾ ನಗುತ್ತಾ ಆ ಶಕುನಿಯ ಬಳಿಗೆ ಹೋಗಿ, ಮಾಮ, ಶಕುನಿ ಮಾಮ, ನಿನ್ನ ಕುತಂತ್ರಿಯ ಬುದ್ಧಿಗಳನ್ನ ಈ ಸ್ಥಳದಲ್ಲಿ, ಅಂದರೆ ಧರ್ಮ ಉಳಿದಿರುವಂತಹ ಸ್ಥಳದಲ್ಲಿ ನಿನ್ನ ಕುತಂತ್ರಿಯ ಬುದ್ಧಿಗಳನ್ನ ತೋರೋದಕ್ಕೆ ಹೋಗ್ಬೇಡ. ನಿನ್ನ ಅಧರ್ಮದ ಕುತಂತ್ರಿಯ ಬುದ್ಧಿಗಳನ್ನ ಇಲ್ಲಿ ತೋರಿಸೋದಕ್ಕೆ ಹೋದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ನಿನ್ನ ಕುತಂತ್ರಿ ಬುದ್ಧಿಗಳು ನಡೆಯೋದಿಲ್ಲ. ಹಾಗಾಗೇನೆ ದಯಮಾಡಿ ನಿನ್ನ ಕುತಂತ್ರಿ ಬುದ್ಧಿಗಳನ್ನ ಇಲ್ಲಿ ತೋರಿಸೋದೇನೆ ಇಲ್ಲಿಂದ ಹೊರಟು ಬಿಡು. ಇದು ಧರ್ಮ ಸಂಸ್ಥಾಪನೆಯಾಗಿರುವಂತಹ ಧರ್ಮವಾಗಿರುವಂತಹ ಧರ್ಮಸ್ಥಳ ಅಂತ ಕೃಷ್ಣ ತನ್ನ ಶಕುನಿ ಮಾಮನಿಗೆ ತಿಳಿಸಿ ಹೇಳ್ತಾನೆ. ಶಕುನಿ ಹಾಗೆ ಶಕುನಿಯ ಮಕ್ಕಳು ದುಶ್ಯಾಸನ ಎಲ್ಲ ಅಲ್ಲಿಂದ ಜಾಗವನ್ನ ಖಾಲಿ ಮಾಡ್ತಾರೆ. ಇವತ್ತಿನ ದಿನ ಎಕ್ಸಾಕ್ಟ್ ಆಗಿ ಇದೇ ರೀತಿಯಾಗಿ ಕಾಣಿಸ್ತಾ ಇರುವಂತಹದ್ದು. ಆತ ಯಾರೋ ಭೀಮ ಅಂತೆ, ಅನಾಮಿಕ ವ್ಯಕ್ತಿ ಅಂತೆ. ಆ ಭೀಮ ಪ್ರಾರಂಭದಲ್ಲಿ ಬಂದಾಗ ದೊಡ್ಡಣ್ಣನ ರೀತಿಯಾಗಿ ಕಾಣಿಸ್ತಾ ಇದ್ದ, ಈಗ ನೋಡಿದ್ರೆ ಚಿಕ್ಕಣ್ಣನ ರೀತಿಯಾಗಿ ಕಾಣಿಸ್ತಾ ಇದ್ದಾನೆ. ಅಲ್ಲ, ನನಗೊಂದು ಸಂಶಯ, ಯಾವ ರೀತಿಯಾಗಿ ಸಂಶಯ ಕಾಡ್ತಾ ಇದೆ ಅಂತಂದ್ರೆ, ನಕುಲ ಸಹದೇವ ಅಂತ ಹೇಳ್ಕೊಂಡು ಮಾರುವೇಷದಲ್ಲಿ ಬಂದಿರುವಂತವ್ರು ಇಬ್ಬರಿದ್ದಾರೆ. ಹಾಗೇನೆ ಈಗಷ್ಟೇ ಬಂದ ಕೃಷ್ಣನ ಹಾಗೆ ವೈಲ್ಡ್ ಕಾರ್ಡ್ ಎಂಟ್ರಿ ತೆಗೆದುಕೊಂಡು ಒಬ್ಬ ಬಂದಿದ್ದಾನೆ, ನಾನು ಸಾಕ್ಷಿಯನ್ನು ಹೇಳ್ತೀನಿ ಅಂತ. ತಮ್ಮ ಮನೆಯಲ್ಲಿ ಹಲ್ಸೋಗಿದ್ರು, ಹೆಗಣ ಬಿದ್ದು ಸತ್ತಿದ್ರು, ಮತ್ತೊಬ್ಬರ ಮನೆಯಲ್ಲಿ ಇರುವೆ ಹುಡ್ಕೋದಕ್ಕೆ ಒಬ್ಬ ದುಶ್ಯಾಸನ ರೀತಿಯಾಗಿರುವಂತವನು ಅಲ್ಲಿ ಹಿಂದೆ ಮುಂದೆ ಯಾವಾಗ್ಲೂ ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೆಗಳನ್ನ ನೀಡ್ತಾನೆ ಇರ್ತಾನೆ. ಅಲ್ಲ,
ಇಷ್ಟು ವರ್ಷಗಳಿಂದ ಕಾದು ನಾವು ನೋಡ್ದೋ ನಿಮ್ಮ ಬಳಿ ಇರುವಂತಹ ಸಾಕ್ಷಿಗಳನ್ನ ಕೊಡೋದಕ್ಕೆ ನಿಮ್ಗೆ ಯೋಗ್ಯತೆಗಳಿಲ್ವಾ? 7 ಗಂಟೆಗೆ ಬರ್ತೀನಿ, ಲೈವಲ್ಲಿ ಬಂದು ಕೊಡ್ತೀನಿ, 3 ಗಂಟೆಗೆ ಬರ್ತೀನಿ, ರಾತ್ರಿ 10 ಗಂಟೆಗೆ ಬರ್ತೀನಿ. ಅಯ್ಯೋ, ನಿಮ್ಮ ಯೋಗ್ಯತೆಗಳಿಗೆ. ನಾನು PG ಮಾಡಬೇಕಾದ್ರೆ, ಅಂದ್ರೆ ಮಾಸ್ಟರ್ ಆಫ್ ಕಾಮರ್ಸ್ ಮಾಡಬೇಕಾದ್ರೆ ಈ ವಿಚಾರ ಅಂದ್ರೆ ತುಂಬಾ ದೊಡ್ಡದಾಗಿ ಹೊರಗಡೆ ಬಂದಿದ್ದು. ಅವತ್ತಿಂದ ನೋಡ್ತಾ ಇದ್ದೀನಿ. ನನ್ನ ಪೋಸ್ಟ್ ಗ್ರಾಜುಯೇಷನ್ ಮುಗ್ದೋಗ್ಬಿಡ್ತು 2014 ಈಗ 2025 ಬಂದ್ಬಿಟ್ಟಿದ್ದೀವಿ. ಅವತ್ತಿಂದನೂ ನಿಮ್ಮ ಕತೆಗಳನ್ನ ಕೇಳ್ಕೊಂಡು ಸಾಕಾಗಿ ಹೋಗ್ಬಿಟ್ಟಿದೆ. ಇವತ್ತಿನ ದಿನ ನೀವೆಲ್ಲ ಹೆಂಗ್ ಬ್ರೈನ್ ವಾಶ್ ಮಾಡಿದ್ದೀರಾ ಗೊತ್ತಾ ನಮ್ಮ ಹಿಂದೂಗಳನ್ನ? ಹೆಂಗೆ ಬ್ರೈನ್ ವಾಶ್ ಮಾಡಿದ್ದೀರಾ? ಯೂಟ್ಯೂಬರ್ಸ್ಗಳ ವಿರುದ್ಧವಾಗಿ ಮಾತನಾಡಿದ್ರೆ ಸೌಜನ್ಯ ವಿರುದ್ಧವಾಗಿ ಅನ್ನೋ ರೀತಿಯಾಗಿ ಬಿಂಬಿಸ್ತಿದ್ದೀರಾ. ಧರ್ಮಸ್ಥಳದ ಪರವಾಗಿ ಮಾತನಾಡಿದ್ರೆ ಅತ್ಯಾಚಾರಿಗಳ ಪರವಾಗಿ ಅನ್ನೋ ರೀತಿಯಾಗಿ ಬಿಂಬಿಸ್ತಿದ್ದೀರಾ. ಅದೇ ಕೆಲಸವನ್ನ ಮಾಡ್ತಾ ಇರೋಂತಹದ್ದು ನೀವು. ಏನಿರುವಂತಹ ಸಾಕ್ಷಿನ ಇಟ್ಕೊಂಡು ಮೊಟ್ಟೆ ಇಡಿಸ್ತಿದ್ದೀರಾ? ಅಥವಾ ಅದೇನಾದ್ರು ಮೊಟ್ಟೆ ಇಡುತ್ತಾ? ಇಲ್ಲ ಉಪ್ಪಿನಕಾಯಿ ಹಾಕೊಂಡು ನೆಕ್ತಿದ್ದೀರಾ? ಕೊಡೋದಕ್ಕಾಗೋದಿಲ್ವಾ? ನಿಮ್ಮ ಯೋಗ್ಯತೆಗಳಿಗೆ ಬೆಂಕಿ ಇರುವಂತಹ ಸಾಕ್ಷಿಗಳನ್ನ. ಆ CBIನವ್ರು ಬಂದಾಗ್ಲೂ ಸಾಕ್ಷಿಗಳನ್ನ ಕೊಡ್ಲಿಲ್ಲ, ಈಗ್ಲೂ ಸಹ ಸಾಕ್ಷಿ ಕೊಡೋದಿಲ್ಲ. ನ್ಯಾಯ ಬೇಕು. ಒಂದು ತಟ್ಟೆ ಹಿಡ್ಕೊಂಡ್ಬಿಟ್ಟು ರೋಡಲ್ಲಿ ಓಡಾಡಿ, ಸಿಗುತ್ತೆ. ಇನ್ನು ಅದೆಷ್ಟು ದಿನ ಹೆಣ್ಮಗುವಿನ ಹೆಸರಿನಲ್ಲಿ ಹಣ ಸಂಪಾದನೆಯನ್ನ ಮಾಡ್ಕೊಳ್ತೀರಾ? ಹೀಗೆ ಇರೋದಿಲ್ಲ ಸಮಯ. ಮುಂದೊಂದು ದಿನ ಬರುತ್ತೆ, ನಿಮ್ಮ ಮನೆಯ ಹೆಣ್ಮಕ್ಳೇ ಹೆಸರು ಹೇಳ್ಕೊಂಡು ಸಹ ಹಣವನ್ನು ಸಂಪಾದನೆಯನ್ನ ಮಾಡ್ಕೊಳ್ತಾರೆ. ಇಂಥವ್ರನ್ನೆಲ್ಲ ನಂಬ್ಕೊಂಡು ಇವರ ಹಿಂದೆ ಹೋಗುವಂಥವ್ರು ಚಪ್ಪಾಳೆನ ತಟ್ತಾರೆ. ನಿಮ್ಮ ಯೋಗ್ಯತೆಗಳಿಗೆ ನಮ್ಮನ್ನ ಪ್ರಶ್ನೆಗಳನ್ನ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಯೋಗ್ಯತೆಗಳಿಗೆ ಆತನನ್ನ ಪ್ರಶ್ನೆಯನ್ನ ಮಾಡೋದಕ್ಕಾಗೋದಿಲ್ವ ನೀವುಗಳು? ಎಲ್ಲಯ್ಯ ಇದೆ ಸಾಕ್ಷಿ, ಎಲ್ಲಯ್ಯ ಇದೆ ಕೊಡು ಅಂತ. ಬೆದರಿಕೆ ಅಂತೆ, ಭಯ ಅಂತೆ ಸಾಕ್ಷಿಗಳನ್ನು ನೀಡೋದಕ್ಕೆ. 120 ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ಯಾವುದೇ ರೀತಿಯಾದಂತಹ ಭಯ ಇಲ್ಲ. ಆರಾಮಾಗಿ ಜೀವನ ನಡೆಸ್ತಿದ್ದಾರೆ, ಭಯ ಇಲ್ಲ. ಸಾಕ್ಷಿ ನೀಡೋದಕ್ಕೆ ಭಯ ಅಂತೆ. ಕೊಡ್ರಯ್ಯ, ನಾನೇ IP ಅಡ್ರೆಸ್ ಚೇಂಜ್ ಮಾಡ್ಬಿಟ್ಟು ನಾನೇ ಬೇರೆ ಕಂಟ್ರಿಯಿಂದ ಬಂದಿರಂಗೆ ನಾನೇ ಚೇಂಜ್ ಮಾಡಿ ಕಳಿಸ್ತೀನಿ. ಇಲ್ಲ ಬಿಡ್ರಯ್ಯ, ನಿಮ್ ಇದನ್ನೆಲ್ಲ ನಿಮ್ಮ ಇವನು ಭೂತ ಅವನು ಕೊಡಿ, ಅದಕ್ಕೊಂದಷ್ಟು ಟಿಂಕರಿಂಗು ಪೇಂಟಿಂಗು ಎಲ್ಲ ಮಾಡಿ, ಒಂದಷ್ಟು ವೆಲ್ಡಿಂಗ್ ಎಲ್ಲ ಮಾಡಿ, ಇನ್ನೊಂದಷ್ಟು ಕಲರ್ ಆಗಿರೋದು ಬಿಡ್ತಾನೆ, ಕೊಡಿ ಅವನಿಗೆ, ಚೆನ್ನಾಗಿರ್ತದೆ. ಸಾಕ್ಷಿಗಳು ಇಲ್ಲದೆಲೇನೆ ಈ ಮಟ್ಟದಲ್ಲಿ ಇಷ್ಟೊಂದು ಕ್ರಿಯೇಷನ್ಸ್ಗಳು. ಇನ್ನೇನಾದ್ರೂ ನಿಮ್ಮ ಬಳಿ ಸಾಕ್ಷಿ ಇದ್ಬಿಟ್ಟಿದ್ರೆ ಇನ್ಯಾವ ಮಟ್ಟದಲ್ಲಿ? ನಿಮ್ಮ ಯೋಗ್ಯತೆಗಳಿಗೆ ಸಾಕ್ಷಿ ಇದ್ರೆ ಕೊಡಿ, ಇಲ್ಲ ಅಂತಂದ್ರೆ ಹೇಳ್ಬಿಡಿ. ಸುಮ್ಮನೆ ನಮ್ಮನ್ನ ಮುಟ್ಟಾಳರನ್ನಾಗಿ ಮಾಡಬೇಡಿ. ಈ ವಿಡಿಯೋ ನೋಡ್ತಾ ಇರೋಂತ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಈ ಪ್ರಕರಣದ ವಿಚಾರವಾಗಿ ನಾನು 2014 ನೋಡ್ಕೊಂಡ್ ಬಂದಿರೋಂಥವನು. ಬರೀ ಸುಳ್ಳು. ಪ್ರಾರಂಭದಲ್ಲಿ ಹೋರಾಟ ತುಂಬಾ ಚೆನ್ನಾಗೇನೆ ಇತ್ತು. ಯಾವಾಗ ಇಂಥವರೆಲ್ಲ ಬಂದ್ಬಿಟ್ಟು ಹೋರಾಟದ ಮಧ್ಯದಲ್ಲಿ ಸೇರ್ಕೊಂಡ್ರೆ ಅವಾಗ್ಲೇನೆ ಅದೆಷ್ಟೋ ಹಿಂದೂ ಕಾರ್ಯಕರ್ತರುಗಳೆಲ್ಲ ನಿಮ್ ಸವಾಸನೆ ಬೇಡ ಅಂತ ಅಂದ್ಬಿಟ್ಟು ಹೊರಟೋಗಿದ್ದು. ಈ ಹೋರಾಟದ ಮಧ್ಯದಲ್ಲಿ ಬಂದಿದ್ದು ಅನ್ಯಮತೀಯರೇನೆ. ಈ ಹೋರಾಟ ಸೌಜನ್ಯಗೆ ನ್ಯಾಯ ಕೊಡಿಸುವ ಪ್ರಾರಂಭದಲ್ಲಿ ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತಾನೆ ಹೋರಾಟ ಪ್ರಾರಂಭವಾಗಿದ್ದು. ನಂತರ ಈ ಹೋರಾಟ ತಿರುಗಿದ್ದು ಧರ್ಮಸ್ಥಳದ ವಿರುದ್ಧವಾಗಿ. ಆಗ ಎಲ್ಲ ಕೈ ಬಿಟ್ಬಿಟ್ರು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಕಂಡ್ಬಿಟ್ಟಿರುವಂತಹ ಕೆಲವೊಂದಷ್ಟುಗಳು ಈ ಅಂತ ಕುಣಿತವೆ, ನ್ಯಾಯ ಬೇಕು ಅಂತ. ಅಲ್ಲಿ ಸಿಗ್ತದೆ, ಹೋಗ್ಬಿಡಿ. ಅಲ್ಲಿ ಯಾವ್ದಾದ್ರು ಒಂದು ಟೀ ಅಂಗಡಿನಲ್ಲೋ ಯಾವ್ದಾದ್ರು ಬೇಕ್ರಿನಲ್ಲೋ ಎಲ್ಲಾದ್ರೂ ನ್ಯಾಯ ಕೊಡಿ ಅಂತ. ಏನ್ ವಿದ್ಯಾವಂತರು, ಅದೇನ್ ಬುದ್ಧಿವಂತರು. ರೋಡಲ್ಲಿ, ಯೂಟ್ಯೂಬಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನ್ಯಾಯ ಸಿಗುತ್ತಾ? ಈಗಲೂ ಅಷ್ಟೇನೆ. ಅಲ್ಲಿ ಬುರುಡೆಗಳ ವಿಚಾರವಾಗಿ ತನಿಖೆ ನಡೀತಾ ಇರೋದು. ಸೌಜನ್ಯ ಹತ್ಯಾ ಪ್ರಕರಣದ ವಿಚಾರವಾಗಿ ಸಪರೇಟ್ ಆಗಿ SIT ಇದು ಮಾಡಿಲ್ಲ. ಅಲ್ಲಿ ಬುರುಡೆಗಳು ಸಿಕ್ಕಿದ್ರು ಇನ್ನೇನಾಗುತ್ತೆ? ಅಲ್ಲಿ ಅನ್ನೇನೂ ಆಗೋದಿಲ್ಲ, ಅಷ್ಟೇನೆ. ಇಂಥವನ್ನ ಅರ್ಥವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆ ಮುಟ್ಟಾಳನಿಗೆ ಕೇಳಿ ಮೊದಲು, ಸಾಕ್ಷಿ ಇಟ್ಕೊಂಡು ಜೋಬಲ್ಲಿ ಇಟ್ಕೊಂಡು ಏನ್ ಮರಿ ಮಾಡಿಸ್ತಿದ್ಯಾ? 360 ಕ್ಯಾಮ್ರಾ ಅಂತ, HD ಕ್ವಾಲಿಟಿ ವಿಡಿಯೋ ಅಂತೆ. ಲೈವ್ ಅಲ್ಲಿ ಬಂದ್ಬಿಡ್ತೀನಿ, ಕೊಟ್ಬಿಡ್ತೀನಿ. ಇಲ್ಲಿದೆ ಸಾಕ್ಷಿ. ನಜಿಪ್ ಪಿಂಡದಲ್ಲೈತೆ ಸಾಕ್ಷಿ. ಒಂದು ಮಾತುಗಳು ಕೇಳಿ ನಾನು ಜಮಾನದಲ್ಲಿ ಮೂರ್ಖನಾಗ್ಬಿಟ್ಟಿದ್ದೆ. ಈಗ ನೀವೆಲ್ಲ ಮೂರ್ಖರಾಗ್ತಿದ್ದೀರಾ. ಸ್ವಲ್ಪ ವರ್ಷಗಳಾದ್ಮೇಲೆ ನಾನಿವತ್ತು ಹೆಂಗ್ ಬೈತಾ ಇದ್ದೀನೋ ಹಂಗೆ ನೀವೂ ಸಹ ಬೈತೀರಾ. ಅಯ್ಯೋ, ಅವತ್ತು ಯಾರೋ ಒಬ್ಬ ಹೇಳ್ತಿದ್ದ ಕಣಪ್ಪ ಕೂತ್ಕೊಂಡು, ಆ ಮಾತು ನಂಬೇಕಾಯ್ತು ಅಂತ. ಇದು 100ಕ್ಕೆ 100 ಸತ್ಯವಾದಂತಹ ಮಾತು. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಿಮ್ಮ ಮನಸ್ಥಿತಿ ಯಾವ ರೀತಿಯಾಗಿದೆ, ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗ ನನ್ನ ಮನಸ್ಥಿತಿನೂ ಅದೇ ರೀತಿಯಾಗಿತ್ತು. ನಂತರ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ತಿಳ್ಕೊಂಡ ನಂತರ ನನಗೆ ತುಂಬಾ ಚೆನ್ನಾಗಿ ಅರ್ಥವಾಯ್ತು, ಇವೆಲ್ಲ ನಕಲಿ ಹೋರಾಟಗಾರರು ಅಂತ. ಆಕೆ ಹೆಸರಿನಲ್ಲಿ ಹಣ ಸಂಪಾದನೆಯನ್ನ ಮಾಡ್ಕೊಳ್ತಿರುವಂತಹ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ, ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.